RCB WPL 2025 ಈ ವರ್ಷ ಪ್ಲೇಯರ್ ಆಫ್ 4 ಪ್ಲೇಯರ್ಸ್ ಇಂದ ಟೀಮ್ ನಡೆಯುತ್ತಾ ಅಥವಾ ಪ್ಲೇಯರ್ ಆಫ್ 11 11 ಜನಗಳಿಂದ ಟೀಮ್ ನಡೆಯುತ್ತಾ ಅನ್ನೋದು ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಯಾರೇ 4 ಪ್ಲೇಯರ್ಸ್ ಬಿಗ್ ಪ್ಲೇಯರ್ಸ್ ಮಿಸ್ ಆಗಿರುವಂತದ್ದು, ಮಿಸ್ ಆಗಿದ್ದಾರೆ ಅಂದ್ರೆ ಮಿಸ್ ಆಗಿ ಹೋಗಿದ್ದಾರೆ ಅಂತಲ್ಲ, ಇವತ್ತಿನ ಈ ಒಂದು ಟೀಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಬ್ರು ಸೋಫಿ ಅವರು ಇಲ್ಲ, 4-5 ಜನ ಪ್ಲೇಯರ್ಸ್ ಇದಾರಲ್ವಾ. ಸೊ ಇವ್ರುಗಳಿಂದ ಈ ವರ್ಷ ಮ್ಯಾಚ್ ಆಗುತ್ತಾ ಅಥವಾ ಈ ಎಲ್ಲ ಇವ್ರು ಏನು ಈ ವರ್ಷ ಆಡ್ತಾ ಇಲ್ಲಲ್ವಾ, ಇವ್ರುಗಳಿಂದ ಏನಾದ್ರು ಮಿಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಅಕಸ್ಮಾತ್ ಇವ್ರುಗಳಿಂದ ಏನಾದ್ರು ಈ ವರ್ಷ ನಾವು ಗೆದ್ವಿ ಅಂತ ಹೇಳಿದ್ರೆ ಇವ್ರು ಇಲ್ದೇನೋ ಗೆದ್ವಿ ಅನ್ನೋ ಹೆಗ್ಗಳಿಕೆ ಅಂತೂ ಡೆಫಿನೆಟ್ ಆಗಿ ಬರುತ್ತೆ. ಸೊ ಹಲೋ ಗೈಸ್, ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸರಿ RCB ಬ್ಯಾಟಿಂಗ್ ಲೈನಪ್ ಅಷ್ಟಿಲ್ಲ, ಅಷ್ಟು ಜನ ಇಲ್ಲ, ಅವ್ರಿಗೆ ಇಂಜುರಿ ಆಗಿದೆ, ಇವ್ರಿಗೆ ಇಂಜುರಿ ಆಗಿದೆ, ಏನೇ ಹೇಳಲಿ. ಬಟ್ ನಮ್ಮ RCB ನಿಜವಾಗ್ಲೂ ಜಿಗೆ ಕಂಪೇರ್ ಮಾಡಿದ್ರೆ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೆ. ನಿಜವಾಗ್ಲೂ ಇವತ್ತು 50-50ನ ಅಥವಾ RCB ಇವತ್ತು ಫಸ್ಟ್ ಮ್ಯಾಚ್ ಯಾವಾಗ್ಲೂ ದೇವ್ರಿಗೆ ಕೊಟ್ಟಂಗೆ ಕೊಡುತ್ತಾ ಅನ್ನೋ ಡೌಟು ಸಿಕ್ಕಾಪಟ್ಟೆ ಜನರಲ್ ಕಾಡ್ತಾ ಇದೆ. ಬಟ್ ನಾನಿಲ್ಲಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾಕೆ RCB ಕಡೆನೂ ಮ್ಯಾಚ್ ವಾಲ್ಬಹುದು ಅಂತ ಹೇಳಲಿಕ್ಕೆ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ್ದ್ರಲ್ಲಿ ನಮ್ಮ RCB ಇವತ್ತು ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹೌದು, ಒಪ್ಕೊಳ್ತೀನಿ, ನಾನು ಒಂದು 4 ಪಾಯಿಂಟ್ಸ್ ಅಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರೇಯಾಂಕ್ ಪಾಟೀಲ್ ಅವರು ನೆನ್ನೆ ಒಂದೇನು ಇಂಜುರಿ ವಿಷಯಗಳು ಬಂದಿತ್ತಲ್ವಾ, ಸೊ ಅವರು ಆಲ್ಮೋಸ್ಟ್ ರಿಕವರ್ ಆಗಿದಾರಂತೆ. ಹಾಗಿದ್ರೆ ಸೊ ಕಮ್ ಬ್ಯಾಕ್ ಮಾಡ್ತಾರ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಹೇಳಿದ್ರೆ 80% ಕಮ್ ಬ್ಯಾಕ್ ಮಾಡ್ತಾರೆ ಅಂತಾನೆ ಹೇಳಿದ್ದಾರೆ. ಸೊ ಅವರ ಬದಲು ರಿಪ್ಲೇಸ್ಮೆಂಟ್ ಕೂಡ ಇದೆ. ಇನ್ ಕೇಸ್ ಅವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಏನಾದ್ರು ಆಡಿಲ್ಲ ಅಂತ ಹೇಳಿದ್ರೆ ರೈಟ್ ರಿಪ್ಲೇಸ್ಮೆಂಟ್ ಅಂತೂ ಸಿಕ್ಕಾಗಿದೆ. ಅವರ ಪವರ್ ಅವ್ರನ್ನ ತಗೊಂಡಿದ್ದಾರೆ. ಸೊ ಇವರು ಒಳ್ಳೆ ಬೌಲರ್, ಸೊ ಇವರು ಒಳ್ಳೆ ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಆಶಾ ಅವರು ಆಲ್ರೆಡಿ ನಮಗೆ ಅನೌನ್ಸ್ಮೆಂಟ್ ಅಂದ್ರೆ ಅವ್ರದ್ದು ರೂಲ್ಡ್ ಔಟ್ ಆಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಅವರು ಈ ವರ್ಷದ ಯಾವುದೇ RCB ಮ್ಯಾಚ್ ಗಳನ್ನ ಆಡೋದಿಲ್ವಂತೆ. ಸೊ ಹಾಗಾಗಿ ಅವ್ರಿಗೂ ರೈಟ್ ರಿಪ್ಲೇಸ್ಮೆಂಟ್ ಬಂದಿದೆ. ಸೊ ಇನ್ನ ಉಳಿದಿದ್ದು ಇಬ್ರು ಸೋಫಿ ಒಳ್ಳೆ ಬ್ಯಾಟ್ಸ್ಮನ್, ABD ಕ್ರಿಸ್ ಗೇಲ್ ಅವರ ಲೆವೆಲ್ಗೆ ಬ್ಯಾಟಿಂಗ್ ಆಡ್ತಾ ಇದ್ರು. ಸೊ ಒಬ್ರು ಬೌಲಿಂಗ್ ಅಲ್ಲಂತೂ ಸಿಕ್ಕಾಪಟ್ಟೆ ಒಂದು ಬೌಲಿಂಗ್ ಮಾಂತ್ರಿಕರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಳ್ಳೆ ವಿಕೆಟ್ಗಳನ್ನ ತೆಕ್ಕೊಟ್ಟಿದ್ರು ಲಾಸ್ಟ್ ಇಯರ್ ಫೈನಲ್ಸ್ ಅಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಇವರಿಬ್ಬರ ಒಂದು ಎಕ್ಸ್ಪೆನ್ಸಿವ್ ಏನ್ ಲಾಸ್ ಇದೆ ಅಲ್ವಾ, ಕಂಪ್ಲೀಟ್ ಆಗಿ ಅಗ್ರಿ ಮಾಡ್ತೀನಿ, ಒಪ್ಕೊಳ್ತೀನಿ. ಸೊ ಈ ವರ್ಷ ಯಾರ್ಯಾರು ರಿಪ್ಲೇಸ್ಮೆಂಟ್ ಆಗಿದಾರಲ್ವಾ, ಸೊ ಅವ್ರ ಬಗ್ಗೆ ಹೇಗಪ್ಪ ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮ್ಯಾಚ್ ಆದ್ಮೇಲೆ ನಾವು ಡಿಸೈಡ್ ಮಾಡೋಕ್ಕಾಗೋದು. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ್ದ್ರಲ್ಲಿ RCB ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಬೌಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ಹೌದು, ಸೊ ಆಶಾ ಅವ್ರಿಗೆ ಇಂಜುರಿ ಆಗಿದೆ, ಶ್ರೇಯಾಂಕ್ ಅವರಿಗೆ ಇಂಜುರಿ ಆಗಿದೆ. ಆಶಾ ಅವ್ರು ಬರ್ತಾ ಇಲ್ಲ, ಬಟ್ ಶ್ರೇಯಾಂಕ್ ಪಾಟೀಲ್ ಅವ್ರು ಬರ್ತಾರೆ. ಸೊ ಆದ್ರೆ ಬೌಲಿಂಗ್ ಅಲ್ಲಿ ಕಂಪೇರ್ ಟು ಗುಜರಾತ್ ಅವ್ರಿಗೆ ನಮ್ದ್ರಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರದ್ರಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಬ್ಯಾಟಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಆಗಿದೆ. ಎಲ್ಲ ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಇದ್ದಾರೆ. ಅಂದ್ರೆ ಎಷ್ಟೊಂದು ಬೌಲರ್ಸ್ ಇದಾರಲ್ವಾ, ಸ್ಪಿನ್ನರ್ಸ್ ಆಗಿರ್ಬೋದು, ಫಾಸ್ಟರ್ಸ್ ಆಗಿರ್ಬೋದು, ಇವರೆಲ್ಲ ಎಷ್ಟೊಂದು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇವ್ರನ್ನ ಔಟ್ ಮಾಡೋಕ್ಕಾಗಲ್ಲ. ಸೊ ಅಷ್ಟೊಂದು ಸ್ಟ್ರಾಂಗ್ ಪ್ಲೇಯರ್ಸು ಅಂತ ಹೇಳಿದ್ದಾರೆ. ಮೊದಲನೇದಾಗಿ GTಯಲ್ಲಿ ಏನು ಕಳೆದ 2 ವರ್ಷ ಆಡಿದ್ರಲ್ವಾ, ಆ ಒಂದು ಪ್ಲೇಯರ್ಸೇ ಬೇರೆ, ಆ ಒಂದು ಥಿಂಕಿಂಗು, ಥಾಟು, ಆ ಒಂದು ಮ್ಯಾಚ್ಗಳೇ ಬೇರೆ. ಬಟ್ ಈ ವರ್ಷದ ಬ್ಯಾಟಿಂಗ್ ಲೈನಪ್ ಇದೆ ಅಲ್ವಾ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡ್ತಾ ಇರುವಂತಹ ಒಂದು ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ಕ್ಯಾಪ್ಟನ್ ಯಾರು ನೋಡಿ, ಸೊ ಕ್ಯಾಪ್ಟನ್ ಬಂದು ಆಶ್ ಗಾರ್ಡಿನಿಯರ್ ಆಗಿದ್ದಾರೆ. ಸೊ ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್, ನಿಂತ್ರೆ ಸೆಂಚುರಿ ಅಂತ ಹೇಳ್ಬೋದು, ಆ ಲೆವೆಲ್ಗೆ ಬ್ಯಾಟಿಂಗ್ ಆಡ್ತಾರೆ. ಸೊ ಹೇಗಾಡ್ತಾರೆ, ಅವರೇ ಕ್ಯಾಪ್ಟನ್ಸಿ ಬೇರೆ ತಗೊಂಡಿದ್ದಾರೆ. ಸೊ ಸಿಕ್ಕಾಪಟ್ಟೆ ಜವಾಬ್ದಾರಿ ಇರುತ್ತೆ ಅವ್ರ ಮೇಲೆ. ಸೊ ಹಾಗಿದ್ದಾಗ ಅವರು ಯಾವ ತರ ಪ್ರಿಪೇರ್ ಆಗಿರ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗಿದೆ. ಸೊ ಅದಾದ್ಮೇಲೆ ಡೆತ್ ಮುನಿ ಅವ್ರನ್ನ ಔಟ್ ಮಾಡಕ್ ಆಗದೇ ಇಲ್ಲ ಅಂತ ಎಷ್ಟೊಂದು ಬೌಲರ್ಸ್ಗಳು ಹೇಳಿದ್ದಾರೆ. ಸೊ ಇವರಿಬ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಟಕ್ಕರ್ ಕೊಡ್ಬೋದು ನಮ್ಮ ಒಂದು RCB ಬೌಲರ್ಸ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಲ್ಲಿ ಏನ್ ಕಂಪ್ಯಾರಿಸನ್ ಮಾಡ್ಕೋಬೇಕು, ಹೌದು ನಾನು ಒಪ್ಕೊಳ್ತೀನಿ, ನಮ್ದ್ರಲ್ಲಿ ಕೆಲವೊಂದು ಮೈನಸ್ ಪಾಯಿಂಟ್ ಇದೆ RCB ಅಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಇದು ಬ್ಯಾಟಿಂಗ್ ಲೈನಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ. ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ನೋಡಿದ್ರೆ ಸ್ಮೃತಿ ಮಂದನ ಅವ್ರು ಬರ್ತಾರೆ, ಅವ್ರ ಜೊತೆಗೆ ಡ್ಯಾನಿ ವೈಟ್ ಬರ್ತಾರೆ. ಸೊ ಇವರಿಬ್ರು ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಪವರ್ ಪ್ಲೇ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಒಂದು ಡಿಫೆಂಡಿಂಗ್ ಸ್ಕೋರ್ ನ ಮಾಡ್ಕೋಬಹುದು ಅಂತ ಅನ್ಕೊಳ್ತೀನಿ. ಬಟ್ ಇವ್ರದಲ್ಲಿ ಸ್ಟಾರ್ಟಿಂಗ್ ಏನು ಪವರ್ ಪ್ಲೇ ಅಲ್ಲಿ ಬರ್ತಾರಲ್ವಾ ಓಪನರ್ಸ್, ಸೊ ಆಶ್ ಗಾರ್ಡಿನಿಯರ್ ಬರ್ತಾರೆ, ಡೆತ್ ಮುನಿ ಬರ್ತಾರೆ. ಸೊ ಇವರಿಬ್ರನ್ನ ಹೇಗಾದ್ರೂ ಮಾಡಿ ನಮ್ಮ ಒಂದು ಸ್ಟ್ರಾಂಗ್ ಏನು ಬೌಲಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ನಲ್ವಾ, ಸೊ ಇವ್ರೇನಾದ್ರೂ ಮನ್ಸ್ ಮಾಡಿ ಸ್ವಲ್ಪ ವಿಕೆಟ್ ಗಳನ್ನ ಪವರ್ ಪ್ಲೇ ಅಲ್ಲೇ ತಗೊಂಡ್ರು ಅಂತ ಹೇಳಿದ್ರೆ ಮ್ಯಾಚ್ 100% ನಮ್ ಕಡೆ ವಾಲೋ ಸಾಧ್ಯತೆ ಅಂತೂ ಇದೆ. ಅದು ಕಣ್ಣಿಗೆ ಕಾಣ್ತಾ ಇದೆ. ಸೊ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಗುಜರಾತ್ ವಡೋದರ ಇದೆ ಅಲ್ವಾ, ವಡೋದರಲ್ಲಿ ನಡೀತಾ ಇದೆ GG ವರ್ಸಸ್ RCB. ಸೊ ಈ ಒಂದು ವಡೋದರಲ್ಲಿ ಫಸ್ಟ್ ಟೈಮ್ ವುಮೆನ್ಸ್ WPL ನಡೀತಾ ಇರೋದು ಫಸ್ಟ್ ಟೈಮ್. ಸೊ ಇನ್ನ GG ವರ್ಸಸ್ RCB ಎಷ್ಟು ಮ್ಯಾಚ್ಗಳಾಗಿದೆ ಅಂತ ಹೇಳಿದ್ರೆ ಟೋಟಲ್ 4 ಮ್ಯಾಚ್ ಆಗಿದೆ. ಅದರಲ್ಲಿ 2 ಮ್ಯಾಚ್ GG ಅವ್ರು ವಿನ್ ಆಗಿದ್ದಾರೆ. ಸೊ
2 ಮ್ಯಾಚ್ RCB ವಿನ್ ಆಗಿದೆ. ಹೆಡ್ ಟು ಹೆಡ್ ಅಂದ್ರೆ ಇಬ್ರು ಈಕ್ವಲಿ ಸ್ಟ್ರಾಂಗ್ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ನಾವೇನಾದ್ರೂ ಮನ್ಸ್ ಮಾಡಿ ಬೌಲಿಂಗ್ ಅಲ್ಲಿ ಹೊಡೆದ್ವಿ ಅಂತ ಹೇಳಿದ್ರೆ, ವಿಕೆಟ್ ಗಳನ್ನ ಬೀಳಿಸಿದ್ರೆ ಖಂಡಿತ 100% ನಮ್ ಕಡೆ ವಾಲುತ್ತೆ. ಅವ್ರೇನಾದ್ರೂ ಮನ್ಸ್ ಮಾಡಿ ಸರಿಯಾಗಿ ಒಂದು ಸ್ಕೋರ್ನ ಕೊಟ್ರು, ಯಾಕಂದ್ರೆ ಇದು ವಡೋದರ ಏನು ಇದೆ ಅಲ್ವಾ ಸ್ಟೇಡಿಯಂ, ಇದು ಪಿಚ್ ಏನಿದೆ ಅಲ್ವಾ, ಒಂದು ಬ್ಯಾಟಿಂಗ್ಗೆ ಸಖತ್ತಾಗಿರೋ ಪಿಚ್ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಸ್ಪಿನ್ನರ್ಸ್ಗೆ ಸೂಪರ್ ಆಗಿರೋದು ಒಂದು ಗ್ರೌಂಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ ಕಡೆ ಇರುವಂತಹ ಸ್ಪಿನ್ನರ್ಸ್, ನಮ್ ಕಡೆ ಇರುವಂತಹ ಬೌಲಿಂಗ್ ಎಫರ್ಟ್ ನ ಸಖತ್ತಾಗಿ ಹಾಕಿದ್ರು ಅಂತ ಹೇಳಿದ್ರೆ, ಖಂಡಿತವಾಗೂ ಅವ್ರದ್ದು ಏನ್ ಸ್ಟಾರ್ಟಿಂಗ್ ಒಂದು 3-4 ಮೆಂಬರ್ಸ್ ಇದಾರಲ್ವಾ, ಅವರ ಒಂದು ವಿಕೆಟ್ ನ ತಗೊಂಡ್ವಿ ಅಂತ ಹೇಳಿದ್ರೆ 100% ನಮ್ ಕಡೆನೆ ವಾಲುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸ್ಮೃತಿ ಮಂದನ ಅವರು ನಮ್ಗೆಲ್ಲ ಗೊತ್ತಿದೆ, ನಿಂತ್ರೆ 70-100 ಅಂತೂ ಬಂದೇ ಬರುತ್ತೆ. ಅಕಸ್ಮಾತ್ ಏನಾದ್ರೂ ಪವರ್ ಪ್ಲೇ ಅಲ್ಲಿ ವಿಕೆಟ್ ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ನೆಕ್ಸ್ಟ್ ನೋಡೋಣ. ಸೊ ಸ್ಮೃತಿ ಮಂದನ, ಡ್ಯಾನಿ ವಿಟ್ ಇವರಂತೂ ಬರೋ ಸಾಧ್ಯತೆ ಇದೆ. ನೆಕ್ಸ್ಟ್ ರಾಘವಿ ಬಿಸ್ಟ್, ಸೊ ಆಲ್ ರೌಂಡರ್, ಇವರು ಕೂಡ ಒಳ್ಳೆ ಪ್ಲೇಯರು. ನೀವೆಲ್ಲ ಲಾಸ್ಟ್ ಇಯರ್ ನೋಡಿದೀರಾ, ಇಡೀ ಇಂಡಿಯಾ ಟೀಮ್ಗೆ, ನಮಗೆ ಇಂಡಿಯಾ ಟೀಮಲ್ಲೂ ಕೂಡ ಇವ್ರು ಆಡುವಾಗ ಸಖತ್ತಾಗಿ ಸ್ಕೋರಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಥರ್ಡ್ ಅಲ್ಲಿ. ಇನ್ನ ಫೋರ್ತ್ ಅಲ್ಲಿ ನೋಡಿದ್ರೆ ನಮ್ಮ ಎಲ್ಲಿಸ್ ಪೆರಿ ಇಡೀ ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿ ಬಿಸಾಕಿದ್ದಾರೆ. ಅದನ್ನ ಆ ಥರ ನೆಕ್ಸ್ಟ್ ಯಾರು ಮಾಡ್ತಾರಪ್ಪ ಅಂತ ಕುತೂಹಲ ಅಂತೂ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕಾರ್ ಗ್ಲಾಸ್ ಹೊಡೆಯೋದು ನೋಡಿದೀವಿ ಬಾಲಲ್ಲಿ, ಆದ್ರೆ ಗ್ಲಾಸ್ನೇ ಪುಡಿ ಮಾಡಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಇವರು ಏನಪ್ಪಾ ಅಂದ್ರೆ, ಇವರು ಸಖತ್ತಾಗಿ ಇವರು ಬೌಲಿಂಗ್ ಅಲ್ಲಿ ಹೆಸರು ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಒಂದೇ ಮ್ಯಾಚ್ ಅಲ್ಲಿ 6 ವಿಕೆಟ್ ತೆಗೆದು ಅದು ಬೆಸ್ಟ್ ಬೌಲರ್ ಅಂತ ಆಲ್ರೆಡಿ ಅವರು ಅವಾರ್ಡ್ ತಗೊಂಡಾಗಿದೆ, ಬೆಸ್ಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತ ಕೂಡ ಹೇಳಾಗಿದೆ. ಸೊ ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಅವ್ರಿಗೂ ಕೂಡ ಒಂದು ಹಿಪ್ ಇಂಜುರಿ ಆಗಿತ್ತು. ಸೊ ಹಾಗಾಗಿ ಅವರ ಪರ್ಫಾರ್ಮೆನ್ಸ್ ಯಾವ ತರ ಬರುತ್ತೆ ಅನ್ನೋದು ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಆಗಿದೆ. ಸ್ಟಾರ್ಟಿಂಗ್ಗೆ ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಖಂಡಿತವಾಗ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಒಂದು ನಂಬಿಕೆ ಅಂತೂ ಇದೆ. ಸೊ ಎಲಿಸ್ ಪೆರಿ ಅವ್ರ ಮೇಲೆ ಡೆಫಿನೆಟ್ಲಿ ಒಂದು ಒಳ್ಳೆ, ಇವರು ಥರ್ಡ್ ಅಲ್ಲಿ ಬರ್ತಾರಾ ಅಥವಾ 4th ಪ್ಲೇಸ್ ಅಲ್ಲಿ ಬರ್ತಾರಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಬಟ್ ಇವರಂತೂ ಡೆಫಿನೆಟ್ಲಿ ಥರ್ಡ್ ಅಲ್ಲಿ ಬಂದ್ರೆ ಇಲ್ಲ 4th ಅಲ್ಲಿ ಬಂದ್ರೆ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರಿಚಾ ಘೋಷ್ ಅವ್ರು ಬರ್ತಾರೆ. ಇವರು ಕೂಡ ವಿಕೆಟ್ ಕೀಪರು, ಸೊ ಒಳ್ಳೆ ಪ್ಲೇಯರ್ ಕೂಡ. ನೆಕ್ಸ್ಟ್ ಜಾರ್ಜಿಯಾ ಅಥವಾ ಕಿಮ್, ಇವರು ಇಬ್ಬರಲ್ಲಿ, ಅಥವಾ ಚಾರ್ಲಿ, ಇವ್ರು 3 ಜನದಲ್ಲಿ ಯಾರಾದ್ರೂ ನೆಕ್ಸ್ಟ್ ಬರಬಹುದು. ಸೊ ನೆಕ್ಸ್ಟ್ ಕನಿಕಾ ಅಯ್ಯರ, ಸೊ ಇವರು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ ಇವ್ರದ್ದು ಕೂಡ. ಸೊ ಇವ್ರನ್ನ ತಗೊಂಡ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಅಕಸ್ಮಾತ್ ಶ್ರೇಯಾಂಕ್ ಪಾಟೀಲ್ ಏನಾದ್ರು ಬಂದಿಲ್ಲ, ರಿಕವರಿ ಆಗಿ ಬೇಗ ಬಂದಿಲ್ಲ ಅಂತ ಹೇಳಿದ್ರೆ, ಸೊ ಜಾಗ್ರವಿ ಪವರ್ ಅವರು ಇವರ ಒಂದು ಪ್ಲೇಸ್ಗೆ ಬರ್ತಾರೆ. ಇನ್ ಕೇಸ್ ಏನಾದ್ರು ಇವರೇ ಬಂದ್ರು ಅಂದ್ರೆ ಇವರೇ ಒಂದು ಅದೇ ಪ್ಲೇಸ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಸೋಫಿ ಮಲ್ಲನಿ ಬದಲು ಯಾರು ಬರ್ತಾರಪ್ಪ ಅಂತ ಹೇಳಿದ್ರೆ, ಎಕ್ತಾ ಬಿಸ್ಟ್ ಬರ್ತಾರೆ. ಸೊ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇವರು. ಸೊ ಇವರು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ರೇಣುಕಾ ಸಿಂಗ್, ರೈಟ್ ಆರ್ಮ್ ಫೇಸರು. ಸೊ ಇವರು ಅಷ್ಟೇ, ಇವ್ರ ಕಡೆನೂ ಸಿಕ್ಕಾಪಟ್ಟೆ ಏನು ಹೇಳೋದು, ರೈಟ್ ರಿಪ್ಲೇಸ್ಮೆಂಟ್ ಅಂತ ಕೂಡ ಹೇಳ್ಬೋದು. ಸೊ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಇವ್ರ ಮೇಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಿಷ್ಟು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇವತ್ತಿನ ಮ್ಯಾಚ್ ಇಂದ. ಸೊ ಹಾಗಿದ್ರೆ ನೋಡಿದ್ರಲ್ವಾ, ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.